ಪುಟ್ಟಣ್ಣವರ ಆಹ್ವಾನಕ್ಕೆ ಒಪ್ಪಿ ಬಂದಿದ್ದೀವಿ ಅಂದರೆ ನಮ್ಮ ಬೆಂಗಳೂರು ಜಿಲ್ಲೆಯ ಶಿಕ್ಷಕರು ಅಂದ್ರೆ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರು. ಇದು ನಿಮ್ಮ ಗೆಲುವು, ಪುಟ್ಟಣ್ಣನ ಗೆಲುವಲ್ಲ. ಇದು ನಿಮ್ಮ ಗೆಲುವು ಎರಡು ಪಕ್ಷಗಳು ಸೇರಿ ಅಪವಿತ್ರ ಮೈತ್ರಿ ಮಾಡಿಕೊಂಡದಕ್ಕೆ ಧಿಕ್ಕರಿಸಿ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ತುಂಬಿದ್ದೀರಿ. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ನಿಮ್ಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತೇಳಿ ನಾವಿಲ್ಲಿಗೆ ಬಂದಿದ್ದೇವೆ. ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ನಿಮ್ಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ನಿಮ್ಮ ಅನೇಕ ಬೇಡಿಕೆಗಳನ್ನ ಪುಟ್ಟಣ್ಣವರು ನಮ್ಮ ಮುಂದೆ ಇಟ್ಟಿದ್ದಾರೆ. ನನಗೆ ಪುಟ್ಟಣ್ಣವರು ಚೀಫ್ ಮಿನಿಸ್ಟರ್ಗೆ ಒಂದು ಮನವಿ ಕೊಟ್ಟರು, ಇಲ್ಲಿ ಇಟ್ಕೊಂಡಿದ್ದೀನಿ. ನಿಮಗೂ ಕಾಯ್ದೆ ಮಾಡಬೇಕು, ಬೇರೆ ಬೇರೆ ಎಲ್ಲ ಸೇರಿ ಕೊಟ್ಟರು. ಅದಾದ್ಮೇಲೆ ಅದನ್ನ ಹೊಸದಾಗಿ ಕಾಲು ಬೇರೆ ಬಿಡಕ್ಕೆ ಕಲ್ತ್ಬಿಟ್ಟವ್ರೆ. ನನಗೆ ಅವ್ರ ಸ್ನೇಹಿತರು ಕಾಲು ಬಿಡೋ ಅಂತ ಅವಶ್ಯಕತೆ ಇಲ್ಲ, ನನಗೆ ಇವ್ರಿಗೆ ಸಿದ್ದರಾಮಯ್ಯನವ್ರಿಗೆ. ಆಗ ನನಗೆ ಒಂದು ಮಾತು ನೆನಪು ಬಂತು. ಹಿಂದೆ ನನ್ನ ಮೇಷ್ಟ್ರು ಒಬ್ರು ಹೇಳ್ಕೊಡ್ತಿದ್ರು ನನಗೆ, ತ್ರೇತದೊಳ್ ಗುರುವು ಶಿಷ್ಯಂಗೆ ವಂದಿಸಿ ತ್ರೇತದೊಳ್ ಗುರು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ. ದ್ವಾಪರದೊಳ್ ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ. ಅಂದ್ರೆ ತ್ರೇತಾಯುಗ ಅಂತಂದ್ರೆ ಯಾರಿಗ? ರಾಮನ ಯುಗ ಅಲ್ವೇ? ದ್ವಾಪರ ಯುಗ ಅಂದ್ರೆ ಯಾರ್ದು? ಕೃಷ್ಣನ ಯುಗ. ತ್ರೇತದೊಳ್ ಗುರುವು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ. ದ್ವಾಪರದೊಳ್ ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಮಣಿಪ್ರಾದ. ಆಗ ಚಿಚ್ಚಿ ಜಜ್ಜಿದ್ರು ಕೂಡ ಇದು ಪ್ರಸಾದ ಅಂತ ಗುರು ಹೊಡೆದ್ರು ಕೂಡ ಶಿಷ್ಯ ಸ್ವೀಕಾರ ಮಾಡ್ತಿದ್ದಂತೆ. ದ್ವಾಪರದಲ್ಲಿ ಅದು ಮಹಾಪ್ರಸಾದ ಅಂತ ಸ್ವೀಕಾರ ಮಾಡುತ್ತೆ. ಕಲಿಯುಗದೊಳ್ ಗುರುವು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ. ಕಲಿಯುಗದಲ್ಲಿ ಈಗ ಮೇಷ್ಟ್ಗಳೆಲ್ಲ ನಮ್ಮ ಸಂಬಳ ಕೊಡ್ತಾವ್ರೆ, 70,000 80,000 ಲಕ್ಷ ಗಂಟೆ ಕೊಡ್ತಾರೆ, ಓದ್ರು ಅಂತ ನೀವು ಶಿಷ್ಯರಿಗೆ ಕೈ ಮುರಿದು ಪಾಠ ಹೇಳ್ಕೊಡುವಂತ ಕಾಲ ಬಂದಿದೆ. ಹಂಗೆ ಈಗ ನಾನು CM ನಿಮ್ಗೆಲ್ಲ ಸೇರಿ DK ಸುರೇಶ್ ಅವರು ಬೆಂಗಳೂರು ನಗರದ ಎಲ್ಲ MP ಗಳನ್ನ ಗೆಲ್ಲಿಸಬೇಕು ಅಂತ ಹೇಳಿ ಕೈ ಮುಗಿಯುವಂತ ಕಾಲದಲ್ಲಿ ಇವತ್ತು ನಾವು ನಿಂತಿದ್ದೇವೆ. ಈ ರಾಮಾಜಿಗೌಡ ಬಂದು ಹಣ ಅಂತ ಏನು ಹೇಳ್ತಿದ್ದ, ಅವ್ನಿಗೆ ಅನೌನ್ಸ್ ಮಾಡಿರ್ಬೋದು, ಇನ್ನ ನಾ B.Pharm ಕೊಟ್ಟಿಲ್ಲ, ತಲೆಯಲ್ಲಿ ಇಟ್ಕೊಂಡಿದ್ದೆ. ನೀವೆಲ್ಲ ಸೇರಿ ಇನ್ನು 10 ಗ್ರಾಜುಯೇಟ್ಗಳನ್ನ ಒಬ್ಬೊಬ್ಬ ರಿಜಿಸ್ಟರ್ ಮಾಡಬೇಕು, ಎನ್ರೋಲ್ ಮಾಡಬೇಕು. ಎನ್ರೋಲ್ ಮಾಡಿ ಕೊನೆಗೆ ಆ ಸೀಟು ಕೂಡ ನಾವು ಗೆಲ್ಲೇಬೇಕು. ಅದಕ್ಕೆ ನೀವು ಶಬ್ದ ಮಾಡಬೇಕು. ಈಗ ಸುರೇಶ್ ಅವರು ಎಲೆಕ್ಷನ್ನು, ಬೆಂಗಳೂರು ನಗರದಲ್ಲಿ ಎಲೆಕ್ಷನ್ನು, ಬೆಂಗಳೂರು ಜಿಲ್ಲೆ, ಗ್ರಾಮಾಂತರ ಜಿಲ್ಲೆ ಎಲ್ಲ ನೀವೆಲ್ಲ ಇದ್ದೀರಿ. ನನ್ಗೆ ಗೊತ್ತಿದೆ ಟೀಚರ್ಸ್ ಮನ್ಸ್ ಮಾಡಿದ್ರೆ ಏನೆಲ್ಲ ಮಾಡ್ತೀರಿ ಅಂತ. ನಾವೇನೇನು ಹೇಳ್ಬೇಕಾದ್ರೆ ನಮಗೆಲ್ಲ ಗೊತ್ತಿದೆ. ಸೆಪ್ಟೆಂಬರ್ 8 ಎಂತೆಂಥ 8 ಆಗ್ತೀರಿ ಅನ್ನೋದು ಗೊತ್ತಿದೆ. ನೀವು ಅದನ್ನ ಯಾವ ರೀತಿ ಅದು ಫಲಪ್ರದ ಆಗಬೇಕು. ಅಪವಿತ್ರ ಮೈತ್ರಿ ಮೊನ್ನೆನೋ ನಾನು ಹೇಳಿದೆ ಅಲ್ಲ ರೀ, ನಾವು ಸಿದ್ದರಾಮಯ್ಯನವರು BJPನ ದೂರ ಇಡಬೇಕು ಅಂತ. BJಪಿಯವರು ಬರಬಾರ್ದು, ಅದು ಒಂದು ಜಾತ್ಯತೀತ ಪಕ್ಷ, ಸಮಾಜವನ್ನು ಒಡಿತದೆ ಅಂತ ಹೇಳಿ ನಾವು ಬರೀ ಒಂದು 38-40 ಇದ್ದಂತ ದಳದವ್ರನ್ನ ಕುಮಾರಸ್ವಾಮಿನ ಅನ್ಕಂಡೀಷನ್ ಚೀಫ್ ಮಿನಿಸ್ಟರ್ ಆಗುವಂತ ಹೇಳಿ ನಾವು ಮಾಡಿ ಸಂಯುಕ್ತ ಸರ್ಕಾರ ಮಾಡಿದ. ಆಯ್ತು, ಯಾರು ಆ ಸರ್ಕಾರನ ಇಳಿಸಿದ್ರು, ಯಡಿಯೂರಪ್ಪ, ಯೋಗೇಶ, ಮುನ್ರತ್ನ, ಇನ್ ಯಾರ್ಯಾರು ಇಳಿಸಿದ್ರು, ಈಗೇನು ಅವ್ರನ್ನೇ ತಪ್ಕೊಂಡು ಅವ್ರದೇ ಸ್ಪೋಕ್ಸ್ಮನ್ ಹಾಕೊಂಡು ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ. ನನಗೆ ಅಸಹ್ಯ ಆಗ್ತಾ ಇದೆ. ಇಂಥ ನೀತಿಗೆಟ್ಟ ರಾಜಕಾರಣ ಏನು ಈ ರಾಜ್ಯದಲ್ಲಿ ಇವತ್ತು ನಡೀತಾ ಇದೆಯಲ್ಲ, ಯಾರನ್ನ ನಂಬಬೇಕು ಜನ? ಇದು ತಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.